ಗೈಸ್, ನಿಮ್ಮ ಒಂದು ವಾಟ್ಸಪ್ನ ನೀವು ಓಪನ್ ಮಾಡಿಕೊಂಡಾಗ 3 ಡಾಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಏನು ಮಾಡೋದು ಬೇಡ. ಆ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ, ಅಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಗ್ರೀನ್ ಡಾಟ್ ಬಂದಿದೆ. ಆ ಡಾಟನ್ನು ನೋಡಿದ್ರೆ ನಿಮಗೆ ಡೌಟ್ ಶುರು ಆಗ್ಬೋದು. ಏನೇನು ಡೌಟ್ಗಳು ಬರ್ಬೋದು? ಒಂದು, ನಮ್ಮ ಚಾಟ್ ಏನಾದರೂ ರೆಕಾರ್ಡ್ ಆಗ್ತಾ ಇದೆಯಾ, ಅಥವಾ ನನ್ನ ಕ್ಯಾಮ್ರಾ ಏನಾದರೂ ಓಪನ್ ಆಗಿ ನನ್ನ ಫೇಸ್ ಏನಾದರೂ ವೀಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ, ಏನಾದರೂ ನನ್ನ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆಯಾ, ಏನಕ್ಕೆ ತೋರಿಸ್ತಾ ಇದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ಗಳು ತುಂಬ ಬರುತ್ತೆ ಇವಾಗ ನೀವು ಅದನ್ನು ನೋಡಿದಾಗ. ಓಕೆ, ಅದನ್ನು ಇವತ್ತು ನಾನು ನಿಮಗೆ ಕ್ಲಿಯರ್ ಮಾಡ್ತಾಯಿದ್ದೀನಿ. ಅಲ್ಲಿ ಏನಕ್ಕೆ ಡಾಟ್ ಬರ್ತಾ ಇದೆ, ಏನು ಇದರಿಂದ ಏನು ರಹಸ್ಯ ಏನಿದೆ, ಬನ್ನಿ ಹುಡ್ಕೋಣ. ಹುಡ್ಕೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗಾಯ್ಸ್. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಒಂದು ವೀಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಸೊ ಯಾರೂ ಹೇಳಿಲ್ಲ, ನಮ್ಮ ಚಾನಲಲ್ಲೇ ಮೊದಲು ಶೇರ್ ಮಾಡಿ ಆಯಿತಾ, ಎಲ್ಲರೂ ಕೂಡ ನೋಡ್ಲಿಕ್ಕೆ ಗೊತ್ತಾಗಲಿ ಅಂತ ಹೇಳ್ತಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ವಾಟ್ಸಪ್ನ ಓಪನ್ ಮಾಡ್ತಾಯಿದ್ದೀನಿ. ವಾಟ್ಸಪ್ನ ಓಪನ್ ಮಾಡಿಬಿಟ್ಟು ನಾನು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ನೋಡ್ಬೋದು ಸೆಟ್ಟಿಂಗ್ಸ್ ಪಕ್ಕ ಒಂದು ಡಾಟ್ ಬಂದಿದೆ, ಗ್ರೀನ್ ಡಾಟ್. ಏನಕ್ಕೆ ಬಂದಿದೆ? ಈಗ ನಾನು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ಥರ ಒಂದು ಇಂಟರ್ಫೇಸ್ ಬಂತು. ಇವಾಗ ಎಲ್ಪಲ್ಲಿ ಡಾಟ್ ಬಂದಿದೆ. ಓಕೆ, ಎಲ್ಪಲ್ಲಿ ಕ್ಲಿಕ್ ಮಾಡಿ ನೋಡೋಣ. ಓಕೆ, ಇವಾಗ ನೋಡಿ, ಇಯರ್ಲಿ ರಿಮೈಂಡರ್ ಆಫ್ ಅವರ್ ಟರ್ಮ್ಸ್ ಆಫ್ ಸರ್ವಿಸ್, ಇದರಲ್ಲಿ ಡಾಟ್ ತೋರಿಸ್ತಾ ಇದೆ. ಓಕೆ, ಇಲ್ಲೇನೋ ನಡೀತಾ ಇದೆ, ಇಲ್ಲೇನೋ ಸಮಸ್ಯೆ ಇದೆ, ಕ್ಲಿಕ್ ಮಾಡಿ ನೋಡೋಣ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಬ್ರೌಸರ್ ಕೇಳ್ತಾ ಇದೆ. ಸೊ ನಾನು ಕ್ರೋಮ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನು ಬರುತ್ತೆ ಅಂತ. ಓಕೆ, ಇಲ್ಲೇನೋ ಸಮಸ್ಯೆ ಇದೆ, ಹುಡ್ಕೋಣ ಗೈಸ್. ಓಕೆ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಈ ಥರ ಒಂದು ಇಂಟರ್ಫೇಸ್ ಏನಕ್ಕೆ ಬರ್ತಾ ಇದೆ ಅಂತಂದರೆ ನೋಡಿ, ವಾಟ್ಸಪ್ ಅವ್ರಿಗೆ ಗೌರ್ಮೆಂಟ್ ಅವರು ಒಂದು ನೋಟಿಸ್ನ ಕೊಟ್ಟಿದ್ರು. ಏನಕ್ಕೆ ಅಂತಂದರೆ ಲಾಸ್ಟ್ ಟೈಮು ವಾಟ್ಸಪ್ ಅವ್ರು ಏನು ಮಾಡಿದರು, ಅವ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೇಳ್ದೇ ಚೇಂಜ್ ಮಾಡಿಬಿಟ್ಟು ಅದಾದಮೇಲೆ ಅವ್ರು ಏನು ಯೂಸರ್ಸ್ಗಳಿಗೆ ಅಪ್ಡೇಟ್ ಮಾಡಿರಲಿಲ್ಲ. ಆ ಒಂದು ಕಾರಣಕ್ಕೆ ಗೌರ್ಮೆಂಟ್ ಅವರು ಇನ್ಫಾರ್ಮ್ ಮಾಡಿದ್ರು, ನೀವು ಏನೇ ಚೇಂಜ್ ಮಾಡಿದ್ರು ಪ್ರತಿ ವರ್ಷವೂ ಕೂಡ ನೀವು ಯೂಸರ್ಸ್ಗಳಿಗೆ ನೀವು ರಿಮೈಂಡ್ ಮಾಡಬೇಕು ಆಯಿತಾ. ನೀವೇನಾದ್ರು ಚೇಂಜ್ ಮಾಡಿದರೆ ಅವ್ರಿಗೆ ರಿಮೈಂಡ್ ಮಾಡಬೇಕು ನೀವು ವಾಟ್ಸಪ್ಪಲ್ಲಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ವಾಟ್ಸಪ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಒಂದು ಗ್ರೀನ್ ಡಾಟ್ ತೋರಿಸುತ್ತೆ ಅಷ್ಟೇ ಆಯಿತಾ. ಇದನ್ನು ನೋಡಿ ತುಂಬ ಜನ ವಾಟ್ಸಪ್ಪಲ್ಲಿ ಕೆಲವರು ಭಯಪಟ್ಟಿದ್ದಾರೆ ಮೆಸೇಜ್ಗಳನ್ನ ಮಾಡೋದಕ್ಕೆ. ಇನ್ನು ಕೆಲವರು ಏನಿಲ್ಲ ಬಿಡು ಅಂತ ಅಂದ್ಕೊಂಡಿರೋರು ಕೂಡ ಇದ್ದಾರೆ. ಕೆಲವರು ನೋಡ್ದೇನೂ ಇರೋರು ಕೂಡ ತುಂಬ ಜನ ಇದ್ದಾರೆ ಆಯಿತಾ. ಸೊ ಆದ್ದರಿಂದ ಏನೂ ಆಗಲ್ಲ ಆಯಿತಾ, ಇದರಿಂದ ಏನೂ ಪ್ರಾಬ್ಲಮ್ ಏನಿಲ್ಲ. ಜಸ್ಟ್ ಅವರು ನಿಮಗೆ ರಿಮೈಂಡ್ ಮಾಡ್ತಾರೆ ಅಷ್ಟೇ. ಈ ಥರ ಅವ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅಪ್ಡೇಟ್ ಆಗ್ತಾಯಿದೆ ಅನ್ನೋದು ರಿಮೈಂಡ್ ಮಾಡೋದಕ್ಕೋಸ್ಕರ ಆ ಥರ ಗ್ರೀನ್ ಡಾಟ್ನ ತೋರಿಸ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಗೈಸ್. ಸೊ ಇದನ್ನು ತಿಳಿಸೋಣ ಅಂತ ಈ ಒಂದು ವೀಡಿಯೋ ಮಾಡಿದ್ದು, ಯಾಕೆಂದರೆ ಕೆಲವರು ಭಯನೂ ಕೂಡ ಪಟ್ಟಿರ್ತೀರ. ಸೊ ಇವಾಗಲೇ ಈ ಒಂದು ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಯಾರೆಲ್ಲ ನೋಡಿಲ್ವೋ ಗೊತ್ತಿಲ್ಲ, ಬಟ್ ಇದು ನೋಡೋದ್ಮೇಲಾದರೂ ಒಂದು ಸ್ವಲ್ಪ ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಗೈಸ್, ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.